ನನ್ನನ್ನು ತಿನ್ನುವವನು, ನನ್ನನ್ನು ಸೇವಿಸುವವನು, ನನ್ನನ್ನು ಸೇರಿಸಿಕೊಳ್ಳುವವನು, ನಾನು ಅವನಲ್ಲಿರ್ತೇನೆ, ಅವನು ನನ್ನೊಳಗಿರ್ತಾನೆ. 5 ರೊಟ್ಟಿ 2 ಮೀನನ್ನು ಅದ್ಭುತ ಮಾಡಿದ, ನಿಮ್ಮ ಶರೀರಕ್ಕೆ ಅವಶ್ಯಕತೆಯನ್ನು ಪೂರ್ತಿಗೊಳಿಸಿದ. ಆಮೇಲೆ ನಾನು ನಿಮಗೆ ಬೇಕಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ. 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅದನ್ನು ಹಂಚಿದ ಮೇಲೆ ಅನೇಕರು ಆ ಅದ್ಭುತ ನೋಡಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸಿ ಆತನಿಗೆ ಶಿಷ್ಯರಾದರು. ಅನೇಕರು ಆತನಿಗೆ ಶಿಷ್ಯರಾಗಿ ನಡೆದುಕೊಂಡರು. ಶಿಷ್ಯರೆಂಬುದ ಪದದ ಅರ್ಥ ಯೇಸುವಿನ ದಾರಿಯಲ್ಲಿ ನಡೆಯುವಂತವರು. ಅನೇಕರು ಆತನನ್ನು ಹಿಂಬಾಲಿಸುವಾಗ ವಾಕ್ಯ ಭಾಗ ಹೇಳ್ತದೆ, ಯೇಸು ಸ್ವಾಮಿ ಸತ್ಯವನ್ನ ಹೇಳಲಿಕ್ಕೆ ಮುಂದಾದನು. ಆಮೇಲೆ ಫಸ್ಟ್ ಅದ್ಭುತ ಮಾಡಿದ, 5 ರೊಟ್ಟಿ 2 ಮೀನನ್ನ ಅದ್ಭುತ ಮಾಡಿ ಜನರಿಗೆ ತಾನು ಯಾರಂತೇಳಿ ಅದ್ಭುತದಿಂದ ತೋರಿಸಿಕೊಂಡ ನಂತರ ಆ ನಿತ್ಯ ಜೀವದ ಬಗ್ಗೆ, ಆ ನಿತ್ಯ ರಾಜ್ಯದ ಬಗ್ಗೆ ತಾನು ಯಾರೆಂಬುದಾಗಿ ಹೇಳಲಿಕ್ಕೆ ಸತ್ಯವನ್ನ ಪ್ರಾರಂಭ ಮಾಡಿದಾಗ ವಾಕ್ಯ ಭಾಗ ಹೇಳ್ತದೆ, ಅನೇಕರು ಯೇಸುವನ್ನ ಬಿಟ್ಟು ಹೋಗಿಬಿಟ್ರು. ಆತನ ಜೊತೆ ಸಂಚಾರ ಮಾಡೋದನ್ನ ಬಿಟ್ಟರು. ಯಾರಿವರು? ವಾಕ್ಯ ಭಾಗ ಸ್ಪಷ್ಟವಾಗಿ ಹೇಳ್ತದೆ, ಆತನ ಶಿಷ್ಯರಲ್ಲಿ ಅನೇಕರು ಆತನನ್ನು ಬಿಟ್ಟು ಹೋಗ್ಬಿಟ್ರು. ಯಾಕೆ ಆತನ ಬಿಟ್ಟು ಹೋಗ್ಬಿಟ್ರು ನೋಡಿ, ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಯಾಕೆ ಅವರು ಬಿಟ್ಟು ಹೋಗ್ಬಿಟ್ರು ಅಂದ್ರೆ, ಯೇಸು ಸ್ವಾಮಿ ಅವರ ಅನುಕೂಲ ತಕ್ಕ ಹಾಗೆ ನಡೆಯಬೇಕು, ಅವರ ಅನುಕೂಲ ತಕ್ಕ ಹಾಗೆ ಯೇಸು ಸ್ವಾಮಿ ಇರಬೇಕೆಂಬುದಾಗಿ ಅವರು ಇಷ್ಟಪಟ್ಟರು. ಸೊ ಇವತ್ತು ಕೂಡ ಅನೇಕರು ಯೇಸುವನ್ನು ಆರಾಧನೆ ಮಾಡಿ, ಯೇಸುವನ್ನು ಸ್ತುತಿಸಿ, ಯೇಸುವನ್ನು ಹಿಂಬಾಲಿಸುತ್ತಾ ಅನೇಕ ವಾರಗಳು ಸಭೆಗೆ ಬರುತ್ತಾ, ತಿಂಗಳಗಟ್ಟಲೆ ಸಭೆಗೆ ಬರುತ್ತಾ, ಕುಟುಂಬವಾಗಿ ಬರುತ್ತಾ ಅನೇಕರು ದೇವರ ಸನ್ನಿಧಾನಕ್ಕೆ ಬರ್ತಾರೆ. ಅದು ಯಾವಾಗ ಆತನ ಕುರಿತಾಗಿ ಮಾತಾಡುವಾಗ ಅವರಿಗೆ ಒಳ್ಳೆ ಅನುಕೂಲವಾದ ರೀತಿಯಲ್ಲಿ ಅವರಿಗೆ ಬೇಕು. ಬರೀ ಆಶೀರ್ವಾದದ ವಾಕ್ಯಗಳೇ ಬೇಕು. ಯೇಸು ಸ್ವಾಮಿ ಒಳ್ಳೇದು ಮಾಡ್ತಾನೆ ಅನ್ನುವುದನ್ನ ಬೇಕು. ಅವರಿಗೆ ಕರ್ತನೆ ಎಲ್ಲ ಒಳ್ಳೆ ಜೀವಿತದಲ್ಲಿ ಮಾಡ್ತಾನೆ ಅನ್ನುವಂತ ಎಲ್ಲ ಆಶೀರ್ವಾದ ವಾಕ್ಯಗಳು ಅವರಿಗೆ ಬೇಕಾಗಿರುತ್ತದೆ. ಅದು ಯಾವಾಗ ಸತ್ಯವನ್ನ ಹೇಳ್ತೀವೋ, ನೀನು ಈ ರೀತಿಯಲ್ಲಿ ನಡಿಬೇಕಾಗಿದೆ, ಈ ರೀತಿಯಲ್ಲಿ ನೀನು ಜೀವಿಸಬೇಕಾಗಿದೆ ಎಂಬುದು ಯಾವಾಗ ಸತ್ಯವನ್ನ ಪ್ರಕಟ ಮಾಡ್ತೀವೋ ಅನೇಕ ಸಭೆಗಳಲ್ಲಿ ಜನರು ಬಿಟ್ಟು ಹೋಗ್ತಾರೆ. ಯೇಸು ಸ್ವಾಮಿ ಯಾವಾಗ ಸತ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದನು, ನಾನೇ ಜೀವ ಕೊಡುವ ರೊಟ್ಟಿ, ನಾನೇ ಪರಲೋಕದಿಂದ ಬಂದ ರೊಟ್ಟಿ. ಸೊ ನಿಮ್ಮ ಹಿರಿಯರು ಅವರು ಮನ್ನ ತಿಂದ್ರು, ನಿಮ್ಮ ಹಿರಿಯರು ಆ ರೊಟ್ಟಿ ತಿಂದು ಸತ್ತು ಹೋದ್ರು. ಆದ್ರೆ ನನ್ನನ್ನ ತಿನ್ನುವವನು, ನನ್ನನ್ನ ಜೀವಿತದಲ್ಲಿ ಅನುಭವಿಸುವವನು, ನನ್ನನ್ನ ಅವರ ಜೀವಿತದಲ್ಲಿ ಸೇರಿಸಿಕೊಳ್ಳುವಂತವರು ಅವರು ನಿತ್ಯ ಜೀವವನ್ನ ಹೊಂದಿದ್ದಾರೆ. ನಾನು ಅವನಲ್ಲಿ ಇರ್ತೇನೆ, ಅವನು ನನ್ನಲ್ಲಿ ಇರ್ತಾನೆ ಎಂಬುದಾಗಿ ಯಾವಾಗ ಯೇಸು ಸ್ವಾಮಿ ಸತ್ಯವನ್ನ ಹೇಳಿದ್ರು, ಅನೇಕ ಜನರು ಆತನನ್ನು ಬಿಟ್ಟು ಅನೇಕರು ಬಿಟ್ಟು ಹಿಂದಕ್ಕೆ ಹೋಗ್ಬಿಟ್ರು. ಯೇಸು ಸ್ವಾಮಿ ಬೇಡಪ್ಪ, ಯೇಸು ಸ್ವಾಮಿ ಬೇಡ ಅಂತ. ಇವತ್ತು ಅನೇಕರು ಕೂಡ ಯಾವಾಗ ಸತ್ಯವನ್ನ ಹೇಳ್ತೇವೋ, ಯಾವಾಗ ಸತ್ಯವನ್ನ ಪ್ರಕಟ ಮಾಡಲ್ಪಡ್ತದೋ, ಇವತ್ತು ಅನೇಕರು ಯೇಸು ಸ್ವಾಮಿಯನ್ನ ಬಿಡ್ತಾರೆ, ಸಭೆಯನ್ನು ಬಿಡ್ತಾರೆ, ಚರ್ಚ್ ಅನ್ನು ಬಿಡ್ತಾರೆ, ಆರಾಧನೆ ಬಿಡ್ತಾರೆ, ಪ್ರಾರ್ಥನೆ ಬಿಟ್ಟು ಅನೇಕರು ಹೋಗುವಂತರಾಗಿದ್ದಾರೆ. ಅನೇಕ ಸಭೆಗಳಲ್ಲಿ ಅದು ಬರ್ತಾ ದೇವರ ಸತ್ಯವನ್ನ ಪ್ರಕಟಿಸುವಾಗ, ಯೇಸು ಯಾರೆಂಬುದಾಗಿ ಅವರಿಗೆ ತಿಳಿಸುವಾಗ, ಯೇಸು ಬೇಡ, ಯೇಸು ಕೊಡೋದು ನನಗೆ ಬೇಕು, ಯೇಸು ಸ್ವಾಮಿ ನನಗೆ ಬೇಡ, ಅವನ ಆಶೀರ್ವಾದ ನನಗೆ ಬೇಕು, ಯೇಸು ಸ್ವಾಮಿ ನನಗೆ ಬೇಡ, ಆತನ ಮಾಡೋ ಅದ್ಭುತ ನನಗೆ ಬೇಕು ಎಂಬುದಾಗಿ ಅನೇಕರು ಅದನ್ನು ಅಪೇಕ್ಷೆ ಪಡುವುದರಿಂದ ಇವತ್ತು ಅನೇಕರು ಆತನ ಹಿಡಿದುಕೊಂಡು ಹಿಂಬಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ಕೂಡ ಅನೇಕ ಶಿಷ್ಯರು ಯೇಸುವನ್ನು ಹಿಂಬಾಲಿಸ್ತಾ ಇದ್ರಂತೆ. ಯಾವ ರೀತಿಯಲ್ಲಿ ಇದ್ರು ಅಂದ್ರೆ, ಆತನ ಜೊತೆ ಸಂಚಾರ ಮಾಡ್ತಾ ಇದ್ರು. ಆತನ ಎಲ್ಲಿ ಹೋದ್ರು ಕೂಡ ಅಲ್ಲಿಗೆ ಆತನ ಹೋಗ್ತಾ ಇದ್ರು. ಹಲ್ಲೆಲೂಯಾ. ಒಂದ್ ರೀತಿಯಿಂದ ಎಂತ ಒಳ್ಳೆ ವಿಶ್ವಾಸಿಗಳಂತ ಹೇಳ್ಬೇಕು ಇವರಿಗೆ. ಆತನ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಕಡೆ ಹೋಗ್ತಾ ಇದ್ರು. ಇವತ್ತಿಗೂ ಕೂಡ ಅನೇಕ ಸೇವೆ ಮಾಡುವಂತವರು, ಅನೇಕ ಸೇವೆ ಮನೋಭಾವತನ ಬರುವಂತವರು ಯಾವಾಗ ಸತ್ಯವನ್ನು ತಿಳ್ಕೊಡ್ತಾರೆ, ನೀನು ರಕ್ಷಣೆ ಹೊಂದಬೇಕು, ಸಿಸ್ಟರ್ ನೀನು ರಕ್ಷಣೆ ಹೊಂದಬೇಕು, ಈಗ ಕರ್ತನ ಭೋಜನದಲ್ಲಿ ನೀನು ಪಾಲುಗಾರ ಆಗ್ಬೇಕು. ಸ್ವಾಮಿ ಹೇಳ್ತಾರೆ, ನನ್ನ ರಕ್ತವೇ ನಿಜವಾದ ಪಾನ, ನನ್ನ ದೇಹ ನಿಜವಾದ ಆಹಾರ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಆದ್ರೆ ನೀನು ಪಾಲುಗಾರ ಆಗುವಾಗ ನೀನು ನಿತ್ಯ ಜೀವ ಹೊಂದಿಕೊಳ್ತೀಯ ಎಂಬುದಾಗಿ ಯಾವಾಗ ಈ ಸತ್ಯವು ಸಾರಲ್ಪಡ್ತದೋ ಅವಾಗ ಅನೇಕ ಜನರು ಯೇಸುವನ್ನ ಬಿಟ್ಟು ಹಿಂದೆ ಹೋಗುವರು ನಾವು ನೋಡುತ್ತೇವೆ. ಸೊ ಯೇಸು ಸ್ವಾಮಿ ಅದನ್ನೇ ಈ ವಾಕ್ಯ ಭಾಗದಲ್ಲಿ ನಾವು ಹೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ. ಈ 6ನೇ ಅಧ್ಯಾಯ 22ನೇ ವಚನದಿಂದ ನಾವು 65ನೇ ವಚನವರೆಗೆ, ನಾನೇ ಜೀವ ಕೊಡುವ ರೊಟ್ಟಿ, ನನ್ನನ್ನು ತಿನ್ನುವವನು, ನನ್ನನ್ನು ಸೇವಿಸುವವನು, ನನ್ನನ್ನು ಸೇರಿಸಿಕೊಳ್ಳುವವನು, ನನ್ನನ್ನು ಅನುಭವಿಸುವವನು, ನಾನು ಅವನಲ್ಲಿರ್ತೇನೆ, ಅವನು ನನ್ನೊಳಗಿರ್ತಾನೆ ಮತ್ತು ಅವನಿಗೆ ನಾನು ನಿತ್ಯ ಜೀವವನ್ನ ಕೊಡುತ್ತೇನೆ. ಹಲ್ಲೆಲೂಯಾ. ಆದ್ರೆ ಇವರಿಗೆ ನಿತ್ಯ ಜೀವ ಬೇಡ, ಇವ್ರಿಗೆ ಏನ್ ಬೇಕಂದ್ರೆ ಯೇಸು ಕೊಡುವುದೇ ಬೇಕು. ಯೇಸು ಸ್ವಾಮಿ ಈ ಲೋಕದಲ್ಲಿ ಏನ್ ಬೇಕೋ ಅದನ್ನು ಒದಗಿಸುವಂತದ್ದು ಬೇಕು. ಇವತ್ತು ಕೂಡ ಬಹಳಷ್ಟು ಜನ ಅವ್ರಿಗೆ ಏನ್ ಬೇಕೋ ಅದನ್ನು ಸ್ವಾಮಿ ಕೊಡಬೇಕು. ನೋಡಿ, ಇವರು ಯಾಕೆ ಆತನನ್ನು ಹಿಂಬಾಲಿಸಿದ್ರಂದ್ರೆ, 5 ರೊಟ್ಟಿ 2 ಮೀನು ಆತನ ಅದ್ಭುತ ಮಾಡೋದ್ರಿಂದ ಆತನ ಅವರ ಶರೀರ ಅವಶ್ಯಕತೆಯನ್ನ ಪೂರ್ತಿಗೊಳಿಸಿದ. ಇವತ್ತು ಬಹಳ ಜನ ಈ ಶರೀರದ ಅವಶ್ಯಕತೆಗಳ ಬಗ್ಗೆ ಮಾತ್ರವೇ ನೋಡ್ತಾರೆ.
ಓ ನನಗೆ ಮಕ್ಕಳಾಗ್ಬೇಕು, ನನಗೆ ಕೆಲಸ ಇಲ್ಲ, ಕೆಲಸ ಸಿಗಬೇಕು, ಅಯ್ಯೋ ನನಗೆ ಈ ಕೆಲಸದಲ್ಲಿ ಕಾರ್ಯ ಆಗ್ತಾ ಇದೆ, ನನಗೆ ಕಾರ್ಯ ಆಗ್ಬೇಕು, ಅಯ್ಯೋ ನಾನು ಕೈಯಾಗಿನ ಕೆಲಸ ನಡೀತಾ ಇಲ್ಲ, ನಡಿಬೇಕು. ಅರೆ ತನ್ನ ಕುರಿತಾಗಿ ಈ ಲೋಕದಲ್ಲಿ ತನ್ನ ಒಂದು ಶಾರೀರಿಕ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಯೇಸುವನ್ನ ಹಿಂಬಾಲಿಸುವವರು ಬಹಳ ಜನ ಇದ್ದಾರೆ. ಇಲ್ಲಿ ನಾವು ನೋಡ್ತೇವೆ 52ನೇ ವಚನದಲ್ಲಿ, ಆಗ ಯೆಹೂದ್ಯರು ಆತನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ತಮ್ಮೊಳಗೆ ವಾಗ್ದಾನ ಮಾಡಿಕೊಳ್ಳಲು ಯೇಸು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವ ಇಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನ ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವನು. ಯಾಕಂದ್ರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿರ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಯೇಸು ಸ್ವಾಮಿ ಈ ಸತ್ಯವನ್ನ ಅವ್ರಿಗೆ ಹೇಳ್ತಾ ಇದ್ದಾನೆ. ಫಸ್ಟ್ ಏನ್ ಮಾಡ್ದ? ಅದ್ಭುತ ಮಾಡ್ದ. 5 ರೊಟ್ಟಿ 2 ಮೀನನ್ನು ಅದ್ಭುತ ಮಾಡಿದ, ನಿಮ್ಮ ಶರೀರಕ್ಕೆ ಅವಶ್ಯಕತೆಯನ್ನು ಪೂರ್ತಿಗೊಳಿಸಿದ. ಆಮೇಲೆ ನಾನು ನಿಮಗೆ ಬೇಕಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ. ಹಲ್ಲೆಲೂಯಾ. ಯೇಸುವಿಗೆ ಯೇಸು ಕೊಡುವುದು ಬೇಕಾಗಿದೆ, ಯೇಸುವಿಗೆ ಯೇಸು ನಮ್ಗೆ ಬೇಕಾಗಿದೆ. ನೋಡಿ, ಯೇಸು ಕೊಡುವುದನ್ನು ಇವರು ತಗೊಂಡ್ರು, ಅದು ಯೇಸು ಬೇಡ ಅಂತ ಇದ್ರು. ನೋಡಿ, ಯೇಸು ತನ್ನ ಅವಶ್ಯಕತೆಗಳನ್ನ ಪೂರ್ತಿಗೊಳಿಸುವುದನ್ನು ಮಾತ್ರ ಇವರು ಎದುರು ನೋಡ್ತಾ ಇದ್ದಾರೆ. ಇವತ್ತು ಕೂಡ ಸಭೆಯಲ್ಲಿ ಎಷ್ಟೋ ಜನ ಈ ಸ್ಥಳದಲ್ಲಿ ಕೂತ್ಕೊಂಡಿದ್ದೇವೆ, ಎಷ್ಟು ಕೂಡ ನಾವು ಈ ಸ್ಥಳದಲ್ಲಿ ಕೂತ್ಕೊಂಡು ನಾವು ಎದುರು ನೋಡ್ತಾ ಇದ್ದೇವೆ, ಸ್ವಾಮಿ ನನಗೆ ಅದು ಬೇಕು, ಸ್ವಾಮಿ ನನಗೆ ಅದಾಗ್ಬೇಕು, ಸ್ವಾಮಿ ನನಗೆ ಇದಾಗ್ಬೇಕು. ಸ್ವಾಮಿ ಹೇಳ್ತಾರೆ, ನಾನ್ ನಿನ್ನ ಒಳಗಡೆ ಬಂದ್ರೆ ಎಲ್ಲ ಆಗುತ್ತೆ. ನೀನ್ ನನ್ನ ಒಳಗೆ ಇರ್ತೀಯ, ನಾನ್ ನಿನ್ನ ಒಳಗಡೆ ಇರ್ತೇನೆ. ಹಾಗಾಗಿ ನನ್ನ ಮೇಜಿನಲ್ಲಿ ನೀನ್ ಪಾಲುಗಾರ ಆಗು, ನನ್ನ ಮೇಜಿನಲ್ಲಿ ನೀನ್ ಪಾಲುಗಾರ ಆಗು, ನಾನ್ ನಿನ್ನ ಒಳಗೆ ಇರ್ತೇನೆ, ನೀನ್ ನನ್ನ ಒಳಗಡೆ ಇರ್ತೀಯ. ಓ ನಮ್ಮ ಹಿರಿಯರು ಪರಲೋಕದಿಂದ ಬಂದ ರೊಟ್ಟಿ ತಿಂದ್ರು, ಮೋಶೆ ನಮ್ಗೆ ರೊಟ್ಟಿ ಕೊಟ್ಟ, ಮೋಶೆ ನಿಮಗೆ ಕೊಟ್ಟಿದ್ದು, ನಾನು ತಂದೆ ನಿಮಗೆ ಕೊಟ್ಟಿದ್ದು. ಆ ರೊಟ್ಟಿ ತಿಂದವನು ಸತ್ತು ಹೋಗ್ತಾನೆ, ಆದ್ರೆ ಈ ರೊಟ್ಟಿಯನ್ನು ತಿನ್ನುವನು ಎಂದಿಗೂ ಬದುಕುವನಾಗಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಸತ್ಯವನ್ನು ತಿಳ್ಕೊಂಡಾಗ ಅನೇಕ ಜನರು ಬಿಟ್ಟು ಹೋದ್ರು. ಇವತ್ತು ಕೂಡ ಬಹಳ ಜನ ಸ್ವಾಮಿಯನ್ನ ಬಿಟ್ಟು ಹೋಗುವುದನ್ನ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಕುಟುಂಬಗಳಿರ್ಬೇಕಾಗಿತ್ತು. ಕಳೆದ ಸಾರಿ ನಾನು ಮಾತಾಡ್ತಾ ಇದ್ದೆ, ನಾವು ಯಾವಾಗ ಸಭೆಯನ್ನ ಪ್ರಾರಂಭ ಮಾಡಿದೀವೋ ಆವತ್ತಿನಿಂದ ಇವತ್ತಿನವರೆಗೂ ಸುಮಾರು 1000 ಜನ ಚರ್ಚ್ ಅಲ್ಲಿ ಇರ್ಬೇಕು. ಈಗ ಇಲ್ಲ. ಯಾಕೆ? ಅವರಿಗೆ ಸತ್ಯ ಬೇಕಾಗಿಲ್ಲ, ಯೇಸು ಸ್ವಾಮಿ ಕೊಡುವುದು ಬೇಕು ಅವರಿಗೆ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನ ಬಿಟ್ರು, ಬಿಟ್ಟು ಬಿಟ್ರಂತೆ. ಅವಾಗ ಯೇಸು ಸ್ವಾಮಿ ನೋಡ್ದ, ಹಿಂತಿರುಗಿ ನೋಡ್ತಾ ಇದ್ದಾನೆ, 12 ಜನ ಶಿಷ್ಯರು ನೋಡಿ ಹೇಳ್ತಾ ಇದ್ದಾನೆ, ನೀವು ಕೂಡ ಬಿಟ್ಟು ಹೋಗ್ಬೇಕಂತ ಇದ್ದೀರಾ? ಮೊದಲಿದ್ದವ್ರು ಅನೇಕರು ಬಿಟ್ಟು ಹೋದ್ರು. ಸ್ವಾಮಿ ಕೇಳಿದ್ರೆ, ನೀವೇ ಹೋಗ್ಬೇಕಂತೀರಾ, ಹೋಗ್ರಿ. ಸ್ವಾಮಿ ಹೇಳ್ತಾ ಇದ್ರೆ ನೋಡಿ, ಆತನ ಬಲವಂತ ಯಾರಿಗೂ ಮಾಡ್ತಾ ಇಲ್ಲ. ಇವತ್ತು ಅನೇಕರು ಸಾರ್ತಾರೆ, ಲೋಕದಲ್ಲಿ ಸಾರ್ತಾರೆ. ಓ ಬಲವಂತವಾಗಿ ಇವರು ಮತಾಂತರ ಮಾಡ್ತಾರೆ, ಬಲವಂತವಾಗಿ ಇವರು ಯೇಸುವನ್ನು ನಡೆಸ್ತಾರೆ, ಬಲವಂತವಾಗಿ ಮಾಡ್ತಾರೆ. ಯೇಸು ಬಲವಂತ ಮಾಡ್ತಾ ಇದ್ದಾರಾ? ಬಲವಂತ ಮಾಡ್ತಾ ಇದ್ದಾರಾ? ನೀವು ಹೋಗ್ಬೇಕಂತಾರೆ ಹೋಗ್ರಿ, ನಿತ್ಯ ಜೀವ ಬೇಕಂದ್ರೆ ಬಾ, ಇಲ್ಲೊಂದು ಹೋಗ್ಬೇಕಂತೆ ಹೋಗು. ನೋಡಿ, ಸ್ವಾಮಿ ಸ್ವಾತಂತ್ರ್ಯವನ್ನ ಕೊಡ್ತಾ ಇದ್ದಾರೆ. ಅವಾಗ ಶಿಷ್ಯರಲ್ಲಿ ಒಬ್ರು ಹೇಳ್ತಾನೆ, ಸಿಮೋನ್ ಹೇಳ್ತಾನೆ, ಸ್ವಾಮಿ ನಿನ್ನ ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗಲಿ, ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವಂತ ವಾಕ್ಯಗಳಿದೆ, ನಿತ್ಯ ಜೀವ ಉಂಟು ಮಾಡುವಂತ ವಾಕ್ಯ. ಯೇಸು ಸ್ವಾಮಿ ಯಾಕೆ ನಮ್ಮ ಜೀವನದಲ್ಲಿ ಬೇಕಂದ್ರೆ ನಿತ್ಯ ಜೀವನ ಕೊಡುವಂತ ವಾಕ್ಯಗಳು ಆತನ ಒಳ್ಳಿದೆ, ನಿತ್ಯ ಜೀವನ ಆತನು ಕೊಡುವನಾಗಿದ್ದಾನೆ. ಸೊ ಅದಕ್ಕೆ ಆತನನ್ನ ನಾವು ಹಿಂಬಾಲಿಸಬೇಕಾಗಿದೆ, ಆತನನ್ನ ಆರಾಧನೆ ಮಾಡಬೇಕಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ.